ಸರ್ಲಾಕ್ ಮಾಡೋಕೆ 2 ವಾಟಿ ಅಕ್ಕಿ ತೊಗೊಂಡಿನಿ, 1 ವಾಟಿ ಚೆನ್ನಾಗಿ ಬೇಳೆ ತೊಗೊಂಡಿನಿ, 1 ವಾಟಿ ಹೆಸರು ಬೇಳೆ ತೊಗೊಂಡಿನಿ, 1 ವಾಟಿ ಕಡಲೆ ಬೇಳೆ, 1 ವಾಟಿ ಹೆಸರು ಕಾಳು. ಈಗ ಅಕ್ಕಿ ಹೆಸರು ಕಾಳು ಏನದಾವಲ್ಲ ಇವೆಲ್ಲ ಒಂದು ಬೌಲ್ನಾಗ ಹಾಕಿ ಸ್ವಚ್ಛಂಗಿ ತೊಳಿಬೇಕು. ಒಂದು 2-3 ಸಲ ಹೊಲಸೆಲ್ಲ ಹೋಗಬೇಕು, ಹಾಗಾಗಿ ತೊಳಿಬೇಕು. ತೊಳೆದಾದ ಬಳಿಕ ಒಂದು ಪೇಪರ್ನಾಗ ಎಲ್ಲನೂ ಆರಾಕಬೇಕು ಸ್ವಚ್ಛಂಗಿ. ಈಗ ಇದನ್ನು ಒಂದು ದಿವಸ ಪೂರ ಅಕ್ಕಿ ಒಣಗಾಕೆ ಇಡಬೇಕು. ನಾವು ಸ್ವಚ್ಛಂಗಿ ತೊಳೆದ ಒಂದು ದಿನ ಪೂರ ಒಣಗಿಸಿದ್ವಲ್ಲ ಅವು ಅಕ್ಕಿವ ನೋಡ್ಬೋದು. ಮಖಾನ 1 ಚಮಚೆ ಜೀರಿಗೆ, 1 ವಾಟಿ ಓಟ್ಸ್, 1 ವಾಟಿ ಬಾದಾಮ್, 1 ವಾಟಿ ಕಾಜು, ಒಂದು ಸ್ವಲ್ಪ ಅಕ್ರೋಡ್, ಅವಲಕ್ಕಿ, 1 ಚಮಚೆ ಓವಾ. ಸ್ಟಾರ್ಟ್ ಆಗಿದ್ದಕ್ಕೆ ಅಕ್ರೋಡ್ ಥರ ಕನ್ನಡದಾಗ ಏನಂತಾರೆ ಅದು ಕಮೆಂಟ್ ಮಾಡಿರಿ. ಬಾದಾಮ್, 1 ವಾಟಿ ಕಾಜು, ಜೀರಿಗೆ, ಓವಾ ಹಾಕಿ ಅದನ್ನ ಚೆಂದಂಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಹುರ್ಕೋಬೇಕು ಚೆಂದಂಗಿ. ಎಲ್ಲನೂ ಹುರಿದಾದ ಬಳಿಕ ಒಂದು ಪ್ಲೇಟ್ನಾಗ ಇದನ್ನ ತೆಗೆದಿಡ್ರಿ. ಅದೇ ಒಂದು ಕಡಾಯಿಗೆ ಮತ್ತು ಬಿಸಿ ಆದ ಬಳಿಕ ಓಟ್ಸ, ಮಖಾನ ಅವಲಕ್ಕಿ ಇತ್ತಲ್ಲ ಅದನ್ನ ಹಾಕಿ ಅದನ್ನು ಚೆಂದಂಗಿ 3 ಹುರ್ಕೋಬೇಕು ಚೆಂದಂಗಿ. ಒಂದು 5 ನಿಮಿಷ ಲೋ ಫ್ಲೇಮ್ದಾಗಿಟ್ಟು ಚೆಂದಂಗಿ ಹುರ್ಕೋಬೇಕು ಎಲ್ಲನೂ. ಈಗ ಮಖಾನ ತೊಂದು ಈ ಥರ ಆಯ್ತಂದ್ರೆ ಈಗ ಮಖಾನ ಹುರಿದಾವತ್ ಅರ್ಥ. ಇದನ್ನು ಒಂದು ಪ್ಲೇಟ್ನಾಗ ತೆಗೆದಿಡ್ರಿ. ಈಗ ಅದೇ ಕಡಾಯಿಗೆ ಅಕ್ಕಿ ಇತ್ತಲ್ಲ ಅದನ್ನ ಹಾಕಿ ಅದನ್ನು ಚೆಂದಂಗಿ ಹುರ್ಕೋಬೇಕು. ಲೋ ಫ್ಲೇಮ್ದಾಗಿಟ್ಟು ಒಂದು 10 ನಿಮಿಷ ಇದನ್ನ ಚೆಂದಂಗಿ ಹುರ್ಕೋಬೇಕು. ನೋಡ್ಬೋದು ಈಗ ಕಲರ್ ಚೇಂಜ್ ಆಗತ್ತೈತಿ ಬ್ಯಾಳಿದ ಅಕ್ಕಿದ. ಈಗ ನಾವು ತಿಳ್ಕೊಳ್ಳೋದು ಹುರಿದಾವ್ ಚೆಂದಂಗಿ ಎಲ್ಲನೂ ಅಕ್ಕಿ ಬ್ಯಾಳಿ. ಈಗ ನಾವು ಇದನ್ನು ಒಂದು ಪ್ಲೇಟ್ನಾಗ ಹಾಕಿ ಚೆಂದಂಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಖಾನ, ಓಟ್ಸ್, ಕಾಜು, ಬಾದಾಮ್ ಎಲ್ಲನೂ ಮಿಕ್ಸ್ ಆಗಬೇಕು. ಆ ಥರ ಇದನ್ನ ಚೆಂದಂಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಇದನ್ನು ಆರಿರ್ತೈತಿ ಮಿಕ್ಸರ್ಗೆ ಮಿಕ್ಸರ್ಗೆ ಯಾವ ಥರ ಹಾಕಬೇಕಂದ್ರೆ ನಮ್ಮ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಇರ್ತದಲ್ಲ ಆ ಥರ ಪೂರ ಹಿಟ್ಟು ಆಗಬೇಕು. ಆ ಥರ ಇದನ್ನು ರುಬ್ಕೋಬೇಕು ಚೆಂದಂಗಿ. ಆವಾಗ ಚಲೋ ಅದ. ನೋಡ್ಬೋದು ಈ ಥರ ಸಣ್ಣ ಆಗಬೇಕು. ತೋರಿಸ್ತೀನಿ. ಈ ಥರ ಪೂರ ಸಣ್ಣ ಆಗಬೇಕು ಹಿಟ್ಟಿನ ಥರ. ಈ ಥರ ಆದ್ರೇ ಚಲೋ. ಥರ ಆಗಬೇಕು. ಸರ್ಲಾಕ್ ಪೂರ ಹಿಟ್ಟಿನ ಥರ ಇರಬೇಕು. ಅದೇ ಆದ್ರೇ ಚೆಂದ ಸಣ್ಣ ಮಕ್ಕಳಿಗೆ ತಿನ್ನಿಸ್ಬೇಕಂದ್ರೆ ನಾವು. ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.